ಮಂಡ್ಯ ತಾಲೂಕಿನ ಹೊಳಲು ಸ್ಪಂದನ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಹೊಳಲು ಗ್ರಾಮದ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಅಕ್ಷರಾಭ್ಯಾಸ ಮತ್ತು ಪೋಷಕರ ಪಾದಪೂಜೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಶಾಸಕ ಎಚ್.ಬಿ. ರಾಮು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಿಗೆ ಸಂಸ್ಕೃತಿ ಪರಂಪರೆಯ ಪರಿಚಯ ಮಾಡಿಕೊಡುವಂತಹ ಇಂಥ ಕಾರ್ಯಕ್ರಮಗಳು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅಗತ್ಯವಾಗಿದೆ ಎಂದು ಹೇಳಿದರು. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ತಂದೆ ತಾಯಿ ಗುರು ಹಿರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣುವ ಆರಾಧಿಸುವಂಥ ಮನೋಭಾವ ಇತ್ತು. ಇದರಿಂದ ಮಕ್ಕಳು ತಮ್ಮ ಶೈಕ್ಷಣಿಕ ಕಲಿಕಾವಧಿಯಲ್ಲಿ ಉತ್ತಮವಾದದ್ದನ್ನು ಗ್ರಹಿಸಿ ಯಶಸ್ವಿಯಾಗಿ ಬದುಕು ನಡೆಸಿದರು ಅಂತ ಅವರು ಹೇಳಿದರು. ಗರಿಷ್ಠವಾದ ಸಮಾಜ ಏನು ನಿರ್ಮಾಣ ಆಗ್ತಾ ಇದೆಯೋ ಕರ್ಕೊಂಡು ಹೋಗುವಂಥ ಅಗತ್ಯತೆ ಬಹಳ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಇವತ್ತು ಏನೋ ಒಂದು ಕಂಪ್ಯೂಟರ್ ಫೀಲ್ಡು ಓಪನ್ ಆಗಿದೆಯೋ, ಹಿಂದೆ ಎಲ್ಲ ಒಂದು ಸಂಸಾರ ಮಕ್ಕಳಿಗೆ ವ್ಯವಸಾಯವನ್ನು ವ್ಯವಸಾಯವನ್ನು ಅವಲಂಬಿತವಾಗಿ ವ್ಯವಸಾಯದ ಮುಖಾಂತರ ಸಂಸಾರವನ್ನು ಸಾಗಿಸುವಂಥ ಒಂದು ಒಳ್ಳೆಯ ಪ್ರಕೃತಿ ಮತ್ತು ಒಳ್ಳೆಯ ವಾತಾವರಣ ಇದನ್ನು ನಾವು ನೋಡಿದ್ವು. ಇವತ್ತು ಏನಾಗಿದೆ ಅಂದರೆ ವಿದ್ಯೆ ಎಷ್ಟು ಮುಖ್ಯ ಅಂದರೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸದೊಳಗೆ ಎಳೆದುಕೊಂಡಾಗಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡುವುದರ ಮುಖೇನ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು, ಒಂದು ಭವ್ಯ ಭಾರತವನ್ನು ಕಟ್ಟಬಹುದು. ಇವತ್ತು ಒಂದು ಮನೆಯಲ್ಲಿ ಒಬ್ಬರು ವಿದ್ಯಾವಂತರಿದ್ದರೆ ಬಹಳ ಇವತ್ತೇನು ಆರ್ಥಿಕವಾಗಿ, ಸದೃಢವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಬಹಳ ಮುಂದೆ ಬರುವಂಥ ಒಂದು ವ್ಯವಸ್ಥೆ ನಾವು ಕಣ್ಮುಂದೆ ಕಾಣ್ತಾ ಇದ್ದೀವಿ. ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ಕೆ. ವಿಜಯಕಪ್ಪ ಮಾತನಾಡಿ, ಸಂಸ್ಥೆಯನ್ನು ಅತ್ಯಂತ ಬದ್ಧತೆಯಿಂದ ನಡೆಸುತ್ತಿದ್ದೇವೆ. ಮಕ್ಕಳು ಮತ್ತು ಪೋಷಕರ ಸಹಕಾರ ಅತ್ಯಗತ್ಯವಾಗಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ನಡೆಸಿಕೊಟ್ಟು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡತಕ್ಕಂಥ ನಮ್ಮ ಹಿರಿಯ ಮುಖಂಡರವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಗ್ರಾಮದ ಮುಖಂಡರಾದ ಹಿರಿಯರು ಸನ್ಮಾನ್ಯ ಶ್ರೀ ಎಚ್.ಎಲ್. ಶಿವಣ್ಣರವರು ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ. ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇನ್ನಿತರರು ಭಾಗವಹಿಸಿದರು. ವಿಶೇಷವಾಗಿ ಮಕ್ಕಳು ತಮ್ಮ ತಾಯಂದಿರಿಗೆ ಮತ್ತು ಗುರುಗಳಿಗೆ ಪಾದಪೂಜೆ ನೆರವೇರಿಸಿದ್ದು ವಿಶೇಷವಾಗಿ ಕಂಡುಬಂತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಎಲ್. ಶಿವಣ್ಣ, ಮುಖಂಡರಾದ ನಾಗರಾಜು, ಸಂಸ್ಥೆಯ ನಿರ್ದೇಶಕ ಕೆ.ಟಿ. ನಾರಾಯಣ, ಕಾರ್ಯದರ್ಶಿಗಳಾದ ಪೂರ್ಣಿಮಾ, ಪ್ರದೀಪ್, ದೀಕ್ಷಿತ್ ಸೇರಿದಂತೆ ಇನ್ನಿತರರಿದ್ದರು. ನಂತರ ಬಂದಿದ್ದ ಎಲ್ಲರಿಗೂ ಕೂಡ ಸಿಹಿಯನ್ನು ವಿತರಿಸಲಾಯಿತು.